ಭವತೆ ಯತ್ಸಮ್ಮವೇದಾಯತನಂ ವೇದ ಆಯತನವಾನ್ ಭವತೆ ಆಭವೇದಂ ಮತ್ಸರಸ್ಯಾಯತನಂ ಆಯತನವಾನ್ ಭವತೆ ಯ ಏವಂ ವೇದ ಯಾವನಾವಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತೆ ಓಂ ರಕ್ತೋ ರಕ್ತಾಂಗರಾದಾಂ ಶುಭಸಮಯತಸ್ತಂದಿರಕ್ಷಂ ನಮೋಲೇಃ नेत्रयक्तत्रविर्वावनगरजननो भीजमोरास्तनासः भक्ताक्लाङ्क्लत्समाशां कुशरदवरदो नागवक्रो हि भूषः देवः पद्मासनो न भवदरुदरो भूतये विघ्नराजः मुक्ताभां दीवस्त्रां भगवते लगां वल्लभः उल्लखल्लारमालां केवलैर्मेखलाच्चैर्नवमणिजैर्भूषणैर्भासमाना कर्पूरामरवक्त्राम् अपरिकृतप्तां पूर्णनेत्रार्विद्धां श्रीलक्ष्मीर्पद्महस्ताञ्जितवदरदयां विष्णवोऽत्यं नमामि लक्ष्मी सहितश्रीमन्महागणाधिपते नमो नमः नमस्ते राघवस्याय नमस्ते दक्षिणाग्नये नमः हवनीयाय विघ्नेशाय नमो नमः ಆದಿ ಸಮರ್ಪರಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಕರ್ಮಾವಸಾನೆ ಪ್ರಸನ್ನಚಿತ್ತಾಹ ಅಂತೇಳಿ ಭಗವಂತನ ಪ್ರೀತ್ಯರ್ಥವಾಗಿ ಕರ್ತವ್ಯದಲ್ಲಿ ನಂಬಿಕೆ ವಿಶ್ವಾಸವನ್ನಿಟ್ಟುಕೊಂಡು ಶ್ರದ್ಧೆಯಿಂದ ಭಗವಂತನ ಮೇಲೆ ಪೂರ್ಣವಾದಂತಹ ಭಕ್ತಿಯಿಂದಾಗಿ ಏನೆಲ್ಲ ದೇವತಾ ಸೇವೆಗಳನ್ನು ದೇವತಾ ಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡ್ತೇವೋ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಸಂತುಷ್ಟರಾಗಿರುವಂತಹ ಸಮಯ ಆ ಕಾಲದಲ್ಲಿ ನಾವು ಏನೆಲ್ಲ ಇಷ್ಟಾರ್ಥಗಳನ್ನು ಪ್ರಾರ್ಥನೆಯನ್ನು ಮಾಡ್ತೇವೋ ಅದಕ್ಕಿಂತಲೂ ಮಿಗಿಲಾದಂತಹ ಪುಣ್ಯಫಲಗಳನ್ನೆಲ್ಲ ಭಗವಂತ ಅನುಗ್ರಹಿಸಿಕೊಡುತ್ತಾನೆ ಅಂತ ಹೇಳುವಂಥದ್ದು ಶಾಸ್ತ್ರವಿಚಾರ ಬಂದದ್ದು ಆ ಪ್ರಕಾರವಾಗಿ ವಿಶೇಷವಾಗಿ ಗಣಪತಿಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ತನ್ಮೂಲಕವಾಗಿ ನಮ್ಮೆಲ್ಲ ಭಕ್ತಬಾಂಧವರ ಸಕಲವಾದಂತಹ ಕಾಮನೆಗಳನ್ನು ಭಗವಂತ ನೆರವೇರಿಸಿಕೊಡಬೇಕು. ತನ್ಮೂಲಕವಾಗಿ ನಮ್ಮ ಜೀವನದಲ್ಲಿ ಸರ್ವ ರೀತಿಯಾದಂತಹ ಸುಖಮಯವಾದಂತಹ ಜೀವನವನ್ನು ಭಗವಂತ ಅನುಗ್ರಹಿಸಿಕೊಡಬೇಕು. ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಕರ್ತವ್ಯದಲ್ಲಿ ಜಯವನ್ನು ನಮಗೆ ಕರುಣಿಸಿಕೊಡಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ವಿಶೇಷವಾಗಿ ಆ ಮಹಾಗಣದೇವರ ಪ್ರೀತ್ಯರ್ಥವಾಗಿ ಗಣಪತಿ ಹೋಮವನ್ನು ಅದೇ ರೀತಿಯಾಗಿ ಸಹಸ್ರ ಮೋದಕ ಹೋಮವನ್ನು ಆ ದೇವರ ನಿರ್ಮಾಣದಲ್ಲಿ ಸಮರ್ಪಣೆ ಮಾಡಿದ್ದು ಅಂತೇಳಿ ಆಗಿರಬೇಕಾದ್ರೆ ಮಾಡಿದಂತಹ ಕರ್ತವ್ಯದಲ್ಲಿ ನಮ್ಮಿಂದಾದಂತಹ ಹೆಚ್ಚು ಕಮ್ಮಿ ತಪ್ಪು ವ್ಯತ್ಯಾಸಗಳು ನಾನಾ ರೀತಿಯಾಗಿ ನಾವು ಮಾತಾಡಿದಂತಹ ಮಾತುಗಳಿಂದ ಆಗಿರಬಹುದು, ಯೋಚನೆ ಮಾಡಿದಂತಹ ವಿಷಯಗಳಿಂದ ಆಗಿರಬಹುದು, ದೇವತಾ ಸತ್ಕರ್ಮಕ್ಕೆ ಉಪಯೋಗಿಸಿದಂತಹ ಕಾಲ ವ್ಯತ್ಯಾಸಗಳಿಂದ ಆಗಿರಬಹುದು, ಸಂಗ್ರಹ ಮಾಡಿದಂತಹ ವಸ್ತುಗಳಿಂದ ಆಗಿರಬಹುದು, ಅಥವಾ ನಾನಾ ರೀತಿಯಾಗಿ ದೈಹಿಕವಾಗಿರಬಹುದು ಮಾನಸಿಕವಾಗಿರಬಹುದು ಉಂಟಾದಂತಹ ಹೆಚ್ಚು ಕಮ್ಮಿ ತಪ್ಪು ವ್ಯತ್ಯಾಸಗಳೇನುಂಟೋ ಅದನ್ನೆಲ್ಲ ಭಗವಂತ ಪರಿಪೂರ್ಣವಾದಂತಹ ರೀತಿಯಲ್ಲಿ ಕ್ಷಮಾಪಣೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಅರ್ಪಣೆ ಮಾಡಿದಂತಹ ದೇವತಾ ಸೇವೆ ಅಂತೇಳಿ ನಾವು ಯಾವುದೇ ಕರ್ತವ್ಯಗಳನ್ನು ಮಾಡಬೇಕು ಅಂತೇಳಿ ಆದರೆ ತ್ರಿಕರಣ ಶುದ್ಧಿಯಾಗಿ ಮಾಡಬೇಕು ಅಂತೇಳಿ ಶಾಸ್ತ್ರಕಾರ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ನಾವು ಮಾಡುವಂತಹ ಕರ್ತವ್ಯದಲ್ಲಿ ಪ್ರತಿಯೊಂದರಲ್ಲಿ ಕೂಡ ಲೋಪ ದೋಷಗಳು ಉಂಟಾದರೆ ಆ ಮಾಡುವಂತಹ ದೇವತಾ ಸೇವೆ ಅಥವಾ ಧರ್ಮ ಕರ್ತವ್ಯ ಏನುಂಟೋ ಅದು ನಿಷ್ಫಲವಾಗಿರ್ತದೆ ಅಂತ ಹೇಳಿ ಶಾಸ್ತ್ರಕಾರ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ದೇವತಾ ಸಾನ್ನಿಧ್ಯ ದೇವತಾ ಕೈಂಕರ್ಯಗಳಲ್ಲಿ ಯಾವಾಗಲೂ ಕೂಡ ಬಂದವರು ಇದ್ದವರು ಅಥವಾ ಕರ್ತವ್ಯವನ್ನು ಮಾಡುವವರು ಎಲ್ಲರೂ ಕೂಡ ಆ ಭಗವಂತನ ನಾಮಸ್ಮರಣೆಯ ವಿನಃ ಇನ್ನೊಂದು ಕೆಲಸವನ್ನು ಮಾಡಬಾರದು ಅಂತ ಹೇಳುವಂತಹ ಶಾಸ್ತ್ರವಿಚಾರವನ್ನು ಹೇಳ್ತಾರೆ. ಹಾಗಿರಬೇಕಾದ್ರೆ ನಾವು ಮಾಡಿದಂತಹ ಕರ್ತವ್ಯಗಳಲ್ಲಿ ಲೋಪದೋಷಗಳು ಉಂಟಾಯಿತು ಅಂತ ಹೇಳಿ ಆದರೆ ಆ ಲೋಪದೋಷಗಳಿಂದಾಗಿ ನಮಗೆ ಪಾಪ ಅಂತ ಹೇಳುವಂಥದ್ದು ಪುನಃ ಪ್ರಾಪ್ತಿಯಾಗ್ತದೆ. ಯಾವಾಗ ನಾವು ನಮ್ಮ ಪಾಪಗಳನ್ನು ಕಳೆಯಬೇಕು, ಪುಣ್ಯವನ್ನು ಸಂಪಾದನೆಯನ್ನು ಮಾಡಬೇಕು ಅಂತ ಹೇಳುವಂತಹ ವಿಚಾರವಿಟ್ಟುಕೊಂಡು ಆ ಸತ್ಕರ್ಮವನ್ನು ಮಾಡ್ತೇವೆಯೋ ಅಲ್ಲಿ ಪುನಃ ನಾವು ಪಾಪವನ್ನು ಸಂಪಾದನೆಯನ್ನು ಮಾಡಬಾರದು. ಪಾಪ ಸಂಪಾದನೆಯನ್ನು ಮಾಡುವಂತಹ ಕರ್ತವ್ಯಗಳನ್ನು ಕೆಲಸಗಳನ್ನು ಮಾಡದೆ ತದೇಕಚಿತ್ತದಿಂದಾಗಿ ಆ ದೇವತಾ ಸೇವೆಗೆ ಕೈಂಕರ್ಯಕ್ಕೆ ನಮ್ಮನ್ನು ನಾವು ಮುಡಿಪಾಗಿಟ್ಟುಕೊಂಡು ತನ್ಮೂಲಕವಾಗಿ ಸತ್ಕರ್ಮವನ್ನು ಮಾಡಿದೆವು ಅಂತ ಹೇಳಿ ಆದರೆ ಮಾತ್ರ ಫಲಪ್ರಾಪ್ತಿಯಾಗ್ತದೆ ಅಂತ ಹೇಳಿ, ಇಲ್ಲ ಅಂತೇಳಿ ಆದರೆ ಆ ಫಲ ನಿಷ್ಫಲವಾಗಿರ್ತದೆ ಅಂತ ಹೇಳುವಂಥ ವಿಚಾರವನ್ನು ಶಾಸ್ತ್ರಕಾರ ಹೇಳ್ತಾರೆ. ಆಗಿರಬೇಕಾದ್ರೆ ಸಮರ್ಥವಾದಂತಹ ಭಕ್ತಬಾಂಧವರು ಭಗವಂತನ ಪ್ರೀತ್ಯರ್ಥವಾಗಿ ಏನೆಲ್ಲ ಆ ಸತ್ಕರ್ಮಗಳನ್ನು ದೇವತಾ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ದಂತೋ ಅದನ್ನೆಲ್ಲ ಸಕಲ ವಿಘ್ನ ನಿವಾರಕಂತಹ ಮಹಾಗಣದೇವರು ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಂಡು ತನ್ಮೂಲಕವಾಗಿ ಆ ಮಾಡಿದಂತಹ ಕರ್ತವ್ಯದ ಪುಣ್ಯ ಫಲ ಅಂತ ಹೇಳುವಂಥದ್ದು ಯೋಲಾಜೆ ಯಜತೆ ಸ ಯಶೋವಾನ್ ಭವತಿ. ಆ ಲಾಜದಿಂದಾಗಿ ಅಂದರೆ ಅರಳಿನಿಂದಾಗಿ ಹೋಮ ಮಾಡಿದರೆ ಯಶಸ್ಸನ್ನು ಪ್ರಾಪ್ತಿ ಮಾಡಿಕೊಡ್ತಾರೆ. ಯೋ ಮೋದಕ ಸಹಸ್ರ ನೆದ್ದು ಸವಾಂಚಿತ ಫಲವಾಪ್ನೋದಿ ಅಂತೇಳಿ ನಾವು ಏನೆಲ್ಲ ಇಷ್ಟಾರ್ಥಗಳನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೋ ಅದು ಸಹಸ್ರ ಮೋದಕ ಹೋಮವನ್ನು ಮಾಡುವುದರಿಂದಾಗಿ ಪ್ರಾಪ್ತಿ ಮಾಡಿಕೊಡ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಸರ್ವ ರೀತಿಯಾದಂತಹ ಯಶಸ್ಸನ್ನು ಪಡೆಯಬೇಕು ಅಂತ ಹೇಳಿ ಆದರೆ ಪರಿಪೂರ್ಣವಾದಂತಹ ರೀತಿಯಲ್ಲಿ ಸಮಿತ್ಗಳಿಂದಾಗಿ ತುಪ್ಪದಿಂದಾಗಿ ಹೋಮವನ್ನು ಮಾಡಬೇಕು ಅಂತೇಳಿ ಆ ಧರ್ಮಶೇಷದಲ್ಲಿ ಹೇಳಿಕೊಂಡು ಬಂದದ್ದು. ಆಗಿರಬೇಕಾದರೆ
ಅಂತಹ ಕರ್ತವ್ಯವನ್ನು ನಮ್ಮೆಲ್ಲರ ಯಶಸ್ಸಿಗೋಸ್ಕರವಾಗಿ ಸರ್ವರೀತಿಯಾದಂತಹ ಶ್ರೇಯಸ್ಸಿಗೋಸ್ಕರವಾಗಿ ಮಾಡಿದಂತಹ ಆ ಮೋದಕ ಹವನದಿಂದಾಗಿ ಹುತಂತ ದತ್ತಂತ ಹೃದಯ ದಿಷ್ಟತೆ ಅಂತೇಳಿ ಆ ಅಗ್ನಿ ಮಧ್ಯದಲ್ಲಿ ಏನು ದ್ರವ್ಯವನ್ನು ನಾವು ತ್ಯಾಗ ಮಾಡಿದ್ದೇವೋ ಅಥವಾ ದ್ರವ್ಯವನ್ನು ಸಮರ್ಪಣೆಯನ್ನು ಮಾಡಿದ್ದೇವೋ ಅದರಿಂದ ಉಂಟಾದಂತಹ ಫಲ ದತ್ತಂತ ಸತ್ಪಾತ್ರರಿಗೆ ಕೊಟ್ಟಂತಹ ದಾನದ ಫಲ ಎರಡೂ ಕೂಡ ನಮ್ಮ ಜೀವನದಲ್ಲಿ ನನ್ನ ಜೀವನದ ನಂತರ ಪರಿಪೂರ್ಣವಾದಂತಹ ಪುಣ್ಯ ಫಲಗಳನ್ನೇ ಒದಗಿಸಿಕೊಡ್ತಾರೆ ಎಂದೇಳಿ ಹೇಳಿದಂಥ ಶಾಸ್ತ್ರ ವಿಚಾರ ಉಂಟು. ಆ ಪ್ರಕಾರವಾಗಿ ಮಾಡಿದಂಥ ಸತ್ಕರ್ಮದಿಂದಾಗಿ ಗಣಪತಿ ದೇವರು ಸಂತುಷ್ಟರಾಗಿದ್ದುಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳು ವಾಂಛೆಗಳು ಏನುಂಟೋ ಅದನ್ನೆಲ್ಲ ಶೀಘ್ರವಾಗಿ ನೆರವೇರಿಸಿಕೊಡುವುದರ ಮುಖಾಂತರವಾಗಿ ವಿಶೇಷವಾಗಿ ದೇಹಕ್ಕೆ ಆರೋಗ್ಯ, ಮಾನಸಿಕವಾದಂಥ ನೆಮ್ಮದಿ, ಮಾಡುವಂತಹ ವೃತ್ತಿ ವ್ಯವಹಾರ ಕ್ಷೇತ್ರದಲ್ಲಿ ದಿನೇ ದಿನ ಅಭಿವೃದ್ಧಿ, ತನ್ಮೂಲಕವಾಗಿ ಯಶಸ್ಸು, ಸ್ಥಾನಮಾನ, ಕೀರ್ತಿ, ಜಯ ಎಲ್ಲವನ್ನು ಕೂಡ ಒದಗಿಸಿಕೊಟ್ಟು ಸುಮಂಗಲರಿಗೆ ದೀರ್ಘ ಸೌಮಂಗಲ್ಯಾಭಿವೃದ್ಧಿ, ಮಕ್ಕಳಿಗೆ ಒಳ್ಳೆಯ ರೀತಿಯಾದಂತಹ ವಿದ್ಯಾಭಿವೃದ್ಧಿ, ಜ್ಞಾನಾಭಿವೃದ್ಧಿ, ಅದೇ ರೀತಿಯಾಗಿ ಶಿಶುಗಳಿಗೆ ಒಳ್ಳೆಯ ರೀತಿಯಾದಂತಹ ಆಯಸ್ಸು, ಆರೋಗ್ಯ, ದೇಹಕ್ಕೆ ಬೇಕಾದಂತಹ ಪುಷ್ಟಿ, ಅದೇ ರೀತಿಯಾಗಿ ಹಿರಿಯರಿಗೆ ಮಾನಸಿಕವಾದ ನೆಮ್ಮದಿ, ಒಳ್ಳೆಯ ರೀತಿಯಾದಂತಹ ಆರೋಗ್ಯ ಎಲ್ಲವನ್ನು ಕೂಡ ಆ ಗಣಪತಿಯನ್ನು ಅನುಗ್ರಹಿಸಿಕೊಟ್ಟು ದೇವತಾ ಸತ್ಕರ್ಮವನ್ನು ಸದ್ಧರ್ಮವನ್ನು ಇನ್ನೂ ಕೂಡ ಶ್ರದ್ಧೆಯಿಂದ ಮಾಡುವಂತಹ ಯೋಗ ಭಾಗ್ಯವನ್ನು ಭಗವಂತ ಅನುಗ್ರಹಿಸಿಕೊಟ್ಟು ಮುಂದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸತ್ಫಲಗಳನ್ನು, ಸತ್ಪುಣ್ಯ ಫಲಗಳನ್ನು, ಅದೇ ರೀತಿಯಾಗಿ ಆ ವರುಣ ದೇವರು ಒಳ್ಳೆಯ ರೀತಿಯಾದಂತಹ ಕೃಪಾ ಕಟಾಕ್ಷೆಯನ್ನು ಅನುಗ್ರಹಿಸಿ ದೇವತಾ ವಿಸರ್ಜನೆ ಸಮಯಕ್ಕೆ ಬೇಕಾದಂತಹ ನಮ್ಮ ಕೈಂಕರ್ಯಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ಒದಗಿಸಿಕೊಡುವುದರ ಮುಖಾಂತರವಾಗಿ ನಮ್ಮೆಲ್ಲರ ಶ್ರೇಯಸ್ಸನ್ನು ಭಗವಂತ ಕಾಲಕ್ಕೆ ಪ್ರಾಪ್ತಿ ಮಾಡಿಕೊಟ್ಟು ನಮ್ಮೆಲ್ಲರನ್ನು ಕೂಡ ಭಗವಂತ ಹರಸಿ ಅನುಗ್ರಹಿಸಿ ಒಳ್ಳೆಯ ರೀತಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ದೇವರ ಚರಣಾರವಿಂದದಲ್ಲಿ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಎಲ್ಲರೂ ಹೇಳಿ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ. ಯಾರು ಕೂಡ ಅಕ್ಷತೆಯನ್ನು ನೆತ್ತಲಿಂದ ಬಿಸಾಡಬೇಡಿ, ಅದು ಇನ್ನೊಬ್ಬರ ತಲೆಗೆ ಬೀಳ್ತದೆ. ಹರಿವಾಣವನ್ನು ಕೊಡ್ತಾರೆ, ಎಲ್ಲರೂ ಕೂಡ ಹರಿವಾಣದಲ್ಲಿ ಹಾಕಿ. ಶ್ರೀ ಮಹಾಗಣದೇವರ ಬಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಅನ್ಯಥಾ ಶರಣಂ ನಾಥಮೇವ ಶರಣಂ ಮಾರತ್ಮಾರ್ಕಾರಣ್ಯ ಭಾವೇನ ರಕ್ಷ ರಕ್ಷ ಗಣಾಧಿಪ ನಮಸ್ಕಾರಾನ್ ಸಮರ್ಪಯಾಮಿ. ಪ್ರಾಗಾದಿ ಪರಿಸ್ತರಣಾನು ಉತ್ತರೇಂದ್ರ मीडिया बैठ के वीडियो देखो सीधे बैठो.
ಸಹಕಾರ ಅದು ಬರುತ್ತೆ ಯಾವಾಗಲೂ ಹಾಗೆ ಗಣಪತಿ ಕೊಡೋದಲ್ಲ. ಎಲ್ರಿಗೂ ಶುಭವಾಗಲಿ. ಇವತ್ತು ಮೂಲತಃ ಹತ್ತಾವರದ ಬಳಿ ಇದ್ದುಕೊಂಡಂಥ ಸೋಮನಾಥ ನಾಯಕ್ ಅವರ ಸೋಮಶೇಖರ್ ನಾಯಕ್ ಅವರ ಕುಟುಂಬಸ್ಥರು ಮತ್ತು ಅವರ ಇಡೀ ಬಂಧುಗಳು ಸೇರಿಕೊಂಡು ಕಳೆದ 55 ವರ್ಷಗಳಿಂದ ಈ ಒಂದು ಕೊಲ್ಯದ ಪರಿಸರದಲ್ಲಿ ಶ್ರೀರಂಗ ಅಂತೇಳುವಂಥ ಅವರ ಕುಟುಂಬದ ಮನೆಯಲ್ಲಿ ಬಹಳ ಅಭೂತಪೂರ್ವವಾಗಿ ಇವತ್ತು ಸಾರ್ವಜನಿಕ ಒಂದು ರೂಪದಲ್ಲಿ ಒಂದು ಗಣಪತಿಯ ಆಚರಣೆ ನಡೀತಾ ಇದೆ. 55 ವರ್ಷಗಳಿಂದ ಈ ಭಾಗದ ಎಲ್ಲ ಕೆಪ್ಟೆಕಾರ್ ಸಮಾಜದ ಬಂಧುಗಳು ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ಭಾಳ ಭಕ್ತಿಯಲ್ಲಿ ಈ ಒಂದು ಗಣಪತಿಗೆ ಸಾವಿರಾರು ಜನರು ಭಾಗವಹಿಸುವಂಥ ರೀತಿಯ ಒಂದು ವಿಶೇಷವಾದಂಥ ವಿಜೃಂಭಣೆಯ ಕಾರ್ಯಕ್ರಮಗಳು ಇದಾಗಿದೆ. ಇವತ್ತು ಕೆಪ್ಟೆಕಾರ್ ಸಮಾಜ ಭಾಳ ಪ್ರಾಮಾಣಿಕವಾದಂಥ ಸಮಾಜ. ಅವರು ಭಾಳ ಒಂದು ದೇವರ ಮೇಲೆ, ದೇಶದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ, ಈ ಒಂದು ಮಣ್ಣಿನ ಮೇಲೆ ವಿಶೇಷವಾದಂಥ ಗೌರವ ಇದ್ದಂಥ ಸಮಾಜ. ಆ ಸಮಾಜದ ಹಿರಿಯರ ಎಲ್ಲರ ನೇತೃತ್ವದಲ್ಲಿ ನಡೆಯುವಂಥ ಈ ಗಣಪತಿ ಉತ್ಸವ ನನಗೆ ಕಳೆದ ಹಲವಾರು ವರ್ಷಗಳಿಂದ ಅವರು ಆಮಂತ್ರಣ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ವರ್ಷ ಈ ಗಣಪತಿಯ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶಗಳು ಸಿಕ್ಕಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸಿದ್ದೇನೆ, ಕೆಪ್ಟೆಕಾರ್ ಸಮಾಜದ ಎಲ್ಲ ಬಂಧುಗಳ, ಅವರ ಸಂಘದ ಸದಸ್ಯರ ಎಲ್ಲರ ಮುಂದಿನ ಯೋಜನೆಗಳು ಅನುಷ್ಠಾನ ಆಗುವಂಥ ರೀತಿಯಲ್ಲಿ ನಾನು ಕೂಡ ಶಾಸಕನಾಗಿ ಅವರೊಟ್ಟಿಗೆ ಪೂರ್ಣ ಸಹಕಾರವನ್ನು ಕೊಡುವುದು ಮಾತ್ರವಲ್ಲದೆ ಆ ಗಣಪತಿ ಅವರಿಗೆ ಸಂಪೂರ್ಣವಾಗಿ ಶ್ರೀರಕ್ಷೆಯಾಗಿ ನಿಂತು ಆ ಸಮಾಜದ ಬೇಡಿಕೆಗಳು ಈಡೇರಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ದುಡಿಯುವ, ಕೆಲಸ ಮಾಡುವ, ಆ ಪ್ರಾಮಾಣಿಕ ಸಮಾಜದ ಬೆನ್ನ ಹಿಂದೆ ನಾವು ನಿಂತುಕೊಳ್ಳುವ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಇನ್ನು ಮುಂದೆ ಆ ಸಮಾಜದ ಬೇರೆ ಬೇರೆ ಚಟುವಟಿಕೆ ಕಾರ್ಯಗಳಿಗೆ ನಾನೊಂದು ಶಾಸಕನಾಗಿ ಅವರೊಟ್ಟಿಗಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಆ ಒಂದು ಕುಟುಂಬದ, ಆ ಸಮಾಜದ ಈ ಒಂದು ಯಶಸ್ವಿಯಾದಂಥ ಗಣಪತಿ ಉತ್ಸವಕ್ಕೆ ನಾನು ಬಂದು ಆ ಗಣಪತಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಸರ್ವಜನ ಸುಖಿನೋ ಭವಂತು ಅಂತ ಹೇಳುವಂಥ ರೀತಿಯಲ್ಲಿ ಇಡೀ ಸಮಾಜ, ಹಿಂದೂ ಸಮಾಜಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಭಾಳ ವಿಶೇಷ ಏನು ಅಂತ ಕೇಳಿದರೆ, ಆ ಪ್ರಾರ್ಥನೆ ಮಾಡುವಂಥ ಮುಂಚೆನೇ ಆ ಹಾಕಿದಂಥ ಮಲ್ಲಿಗೆ ಹೂ ಬಿದ್ದು ಗಣಪತಿ ಸಂಪೂರ್ಣ ಸಮಾಜಕ್ಕೆ ಮತ್ತು ನನಗೆ ಶ್ರೀರಕ್ಷೆ ಇದೆ ಅಂತ ಹೇಳೋದು ಕೂಡ ಇವತ್ತು ಈ ಒಂದು ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಅಂತ ಹೇಳೋದು ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ವರ್ಷಂಪ್ರತಿ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳುವಂಥ ರೀತಿಯ ಒಂದು ಮಾತನ್ನು ಇವತ್ತು ಹೇಳಿದ್ದೇನೆ. ಅವರು ಸಹ ಹೇಳಿದ್ದಾರೆ, ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕ್ಷೇತ್ರಸ್ಯ ವದಿನಾ ವಯಂ ವಿದೇನ ವಯಾವತಿ ವಾಸ್ತೋಸ್ಮನೆ ಪ್ರತಿಜಾನಿ ಯದ್ವಾನ್ ಸ ಆವೇಶೋ ಅನಮಿವ ಭವಾನಃ ಯಸ್ತೆ ಮನೆ ಪ್ರಧನ್ನ ಪ್ರದಯದಾಹಿನೇ ನಮಾ ವಯಂ ವಯೇ ಶ್ರವಣಾಯ ಕರ್ಮಹೇ ತಮೇ ಕಾಮಾನ್ ಕಾಮಾಯ ಹ್ಯಂ ಕಾಮೇಶ್ವರ ವೈ. ನಾವು ಆ ದೇವತಾ ಸತ್ಕಾರ ಮಾಡುವಂಥದ್ದು ಇರ್ಬೋದು, ಯಾಗ ಯಜ್ಞಾದಿಗಳು ಮಾಡುವಂಥದ್ದು ಇರ್ಬೋದು, ಅದೆಲ್ಲ ಯಾವುದಂದರೆ ಪೃಥ್ವಿ ತೇಜೋ ವಾಯು ಆಕಾಶ ಪಂಚಭೂತಾತ್ಮಕವಾದಂತಹ ಎಲ್ಲ ಕರ್ತವ್ಯಗಳು ಅಂತ ಹೇಳಿ. ಯಾಕಂದರೆ ನಾವು ನಮ್ಮ ಶರೀರ ಹೇಗೆ ಅಂದರೆ ಪಂಚಭೂತಾತ್ಮಕವಾದಂಥ ನಮ್ಮ ಶರೀರ ಅಂತೇಳಿ. ಆ ಒಂದು ದ್ರವ್ಯ ಇಲ್ಲ ಅಂತಾದರೆ ನಮ್ಮ ಜೀವನ ನಡೆಯುವುದಿಲ್ಲ. ನಾವು ಆ ಭೂಮಿಯಲ್ಲಿ ನಡೆಯುವಂಥದ್ದು ಅದು ಕೂಡ ಪಾಪಕರ್ಮಗಳು ತುಂಬ ಇರ್ತದೆ ಅಲ್ಲಿ.
ಭೂಮಿಯನ್ನು ಅಗೆಯುವಂಥದ್ದು, ಕ್ರಿಮಿಕೀಟಗಳನ್ನು ನಾಶ ಮಾಡುವಂಥದ್ದು ಅಲ್ಲಿಂದ ಪ್ರಾರಂಭ ಆಗ್ತದೆ ನಮ್ಮ ಜೀವನ ಅಂತ ಹೇಳಿ. ಹಲವು ರೀತಿಯ ದೋಷಗಳು ನಮಗೆ ಪ್ರಾಪ್ತಿ ಆಗ್ತದಂತೆ. ನಾವು ವ್ಯವಹಾರ ಮಾಡುವಂತಹ ಸಮಯದಲ್ಲಿ ನಮ್ಮ ಬಾಯಿಂದ ಕೆಟ್ಟ ಶಬ್ದಗಳು ಬಂದರೆ ಅದು ಕೂಡ ದೋಷ ಅಂತ ಹೇಳುತ್ತೇವೆ ಕೂಡ. ಆ ಪರಮಾತ್ಮ ಒಂದು ಆರಾಧನೆಯನ್ನು ನಾವು ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ನಾವು ಸಮರ್ಪಣೆ ಮಾಡಿದ್ದೇವೆ. ಹಾಗೆ ಯಾವುದೇ ರೀತಿಯಲ್ಲಿ ನಮಗೆ ಪಾಪಕರ್ಮಗಳು ಬರ್ತದೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಈ ಜನ್ಮದಲ್ಲಿರ್ಬೋದು ಅಥವಾ ಹಿಂದಿನ ಜನ್ಮದಲ್ಲಿರ್ಬೋದು ಮಾಡಿದಂತಹ ಕರ್ಮಗಳು ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ರೋಗವಿರ್ಬೋದು ಅಥವಾ ಕೆಲವು ತೊಂದರೆಗಳು ನಮಗೆ ಬಾಧಿಸ್ತದೆ ಹೇಳುವಂಥ ಕೂಡ. ಅದೆಲ್ಲ ನಿವಾರಣೆಗೋಸ್ಕರವಾಗಿ ನಾವು ಆ ಪರಮಾತ್ಮ ಸತ್ಕರ್ಮ ಮಾಡುವಂಥದ್ದು, ಸ್ವಾಗತ ಮಾಡಿಕೊಂಡು ಆ ಪ್ರಾಣಪ್ರಷ್ಠಾವಧಿಗಳನ್ನು ಕರ್ಮಗಳನ್ನು ಮಾಡಿಕೊಂಡು ಆ ಸೇವೆಯನ್ನು ಸಲ್ಲಿಸುವಂಥದ್ದು ಅಂತೇಳಿ. ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವಚ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಬಂದಂತಹ ಸಮಸ್ತವಾದಂತಹ ಪಾಪಕರ್ಮಗಳೆಲ್ಲ ನಿವೃತ್ತಿ ಆಗಬೇಕಾದ್ರೆ ಆ ಪರಮಾತ್ಮನ ಆರಾಧನೆ ಮಾಡಬೇಕು. ಪರಮಾತ್ಮನ ಆರಾಧನೆ ಮಾಡಿಕೊಂಡು ನಾವು ಆ ಏನು ಪ್ರಸಾದವನ್ನು ಸ್ವೀಕಾರ ಮಾಡೋದ್ರ ಮೂಲಕವಾಗಿ ಸಮಸ್ತವಾದಂತಹ ಪಾಪಕರ್ಮಗಳೆಲ್ಲ ನಿವೃತ್ತಿ ಆಗ್ತದಂತೆ. ಗತಂ ದುಃಖಂ ಬಂದಂಥ ಏನು ದುಃಖ ಶೋಕಾದಿಗಳುಂಟು ಅದು ಕೂಡ ನಿವಾರಣೆ ಮಾಡಿಕೊಂಡು ಆ ಪರಮಾತ್ಮನ ಪೂರ್ಣಾನುಗ್ರಹದಿಂದಾಗಿ ನೆಮ್ಮದಿಯುತವಾದಂತಹ ಜೀವನವನ್ನು ಪರಮಾತ್ಮ ನಮಗೆ ಅನುಗ್ರಹಿಸ್ತಾರೆ ಹೇಳುವಂಥ ವಚನ. ಗತಂ ದಾರಿದ್ರ್ಯಮೇವಚ, ನಾವು ಜೀವನ ಸಾಗ ನಡೀಲಿಕ್ಕೆ ಆ ಪರಮಾತ್ಮನ ಒಂದು ರಕ್ಷೆ ಇದ್ದರೆ ಮಾತ್ರ ನಮಗೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ನಾವು ಮನೆಯಲ್ಲಿ ವಾಸ ಮಾಡುವಂತಹ ಸಮಯದಲ್ಲಿ ಯಾವುದೇ ಥರ ಒಂದು ದಾರಿದ್ರ್ಯತೆಗಳು ಬರದ ಹಾಗೆ ಮನೆಯಲ್ಲಿ ಕೂಡ ಯಾವಾಗಲೂ ಕೂಡ ದವಸ ಧಾನ್ಯಗಳು ಅದೇ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಆ ಪರಮಾತ್ಮನೇ ನಮಗೆ ಅನುಗ್ರಹಿಸಿರುವಂಥದ್ದು. ತೇನ ವಿನ ತೃಣಮಪಿ ನ ಚಲತಿ, ಆ ಪರಮಾತ್ಮನ ಅನುಗ್ರಹ ಇಲ್ಲಾದರೆ ನಮಗೆ ಹುಲ್ಲು ಕಟ್ಟಿ ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಪರಮಾತ್ಮನ ಅನುಗ್ರಹ ಪಡ್ಕೊಂಡು ನಾವು ಜೀವನ ಸಾಗಿಸುವಂಥದ್ದು ಅಂತೇಳಿ. ಗತಂ ದಾರಿದ್ರ್ಯ ಮೇಲೆ ಆಗದ ಸುಖ ಸಂಪತ್ತಿ ಪುಣ್ಯಾಂಶ ದರ್ಶನಾಥ. ನಾವು ಆ ಮುಂದಿನ ಸಂಸಾರ ಜೀವನ ನಡಿಬೇಕಾದ್ರೆ ಆ ಪರಮಾತ್ಮನ ಒಂದು ಸೇವೆ ಮಾಡಿಕೊಂಡು ನಾವು ಪರಮಾತ್ಮನ ಸೇವೆ ಅಂತ ಹೇಳ್ಬೋದು, ಅದು ಕೂಡ ಒಂದು ಸೇವೆ. ಮತ್ತು ಕಷ್ಟಕಾಲದಲ್ಲಿ ಇರುವವರೆಗೆ ಮಾಡುವಂತಹ ಸಹಾಯ, ಇದು ಕೂಡ ಒಂದು ಸೇವೆ ಅಂತೇಳಿ. ಹಾಗೆ ಹಲವು ರೀತಿಯ ಪುಣ್ಯಾಂಶಗಳು ನಮಗೆ ದಾರಿ ಉಂಟು. ಅದನ್ನು ನಾವು ಉತ್ತಮವಾದಂತಹ ದಾರಿಯಲ್ಲಿ ನಡೆದರೆ ಆ ಪರಮಾತ್ಮನ ಪೂರ್ಣಾನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ ಹೇಳುವಂಥ ಕೂಡ. ಹಾಗೆ ಇವತ್ತಿನ ಸರಿ ನಾವೆಲ್ಲರೂ ಸೇರಿ ಆ ಪರಮಾತ್ಮನ ಆರಾಧನೆ ಮಾಡಿದ್ದೇವೆ. ಮೋದಕ ಹೇಳುವಂಥದ್ದು ಕೂಡ ಮಹಾಗಣಪತಿಗೆ ಅತಿ ಪ್ರೀತಿಯಾದಂತಹ ದ್ರವ್ಯ ಅಂತ ಹೇಳಿದ್ದಾರೆ. ನಾವೆಲ್ಲ ತಿಳಿದಿರ್ಬೋದು, ಕುಬೇರನು ಐಶ್ವರ್ಯದಿಂದ ಅವನು ಮೆರೆಗ್ತಾ ಇದ್ದ. ಹಾಗೆ ಅವನಿಗೆ ಕೂಡ ಒಂದು ಜಂಬ ಇತ್ತು. ಅಲ್ಲಿ ನಡೆಯುವಂಥ ಏನು ಕಾರ್ಯಕ್ರಮ ಉಂಟು ಅದಕ್ಕೆ ಶಿವನಿಗೆ ಏನು ಆಮಂತ್ರಣ ಕೊಡುವಂತಹ ಸಮಯದಲ್ಲಿ ಪರಮಾತ್ಮ ಹೇಳ್ತಾನಂತೆ, ನನ್ನ ಗಣಗಳನ್ನೆಲ್ಲ ನಾವು ಕರ್ಕೊಂಡು ಬರ್ತೇನೆ ಎಂದೇಳಿ. ಆಗ ಆ ಕುಬೇರ ಹೇಳ್ತಾನಂತೆ, ಆ ಗಣಗಳು ಬೇಡ, ನೀನು ಮಾತ್ರ ಬರಬೇಕು ಹೇಳುವಂಥದ್ದು ಕೂಡ ಆಮಂತ್ರಣ ಕೊಡ್ತಾನೆ. ಹಾಗೆ ಅವನ ಏನು ಐಶ್ವರ್ಯ ಉಂಟು, ಜಂಬ ಉಂಟು, ಅದನ್ನೆಲ್ಲ ಇಳಿಸಬೇಕು ಹೇಳುವಂಥ ಉದ್ದೇಶದಲ್ಲಿ ಗಣಪತಿ ದೇವರನ್ನು ಕಳಿಸ್ತಾರಂತೆ ಅಲ್ಲಿ ಆಗುವಂಥ ಏನು ಕಾರ್ಯಕ್ರಮಕ್ಕೆ. ಹಾಗೆ ಆ ಕಾರ್ಯಕ್ರಮ ಆಗ್ತದೆ, ಭೋಜನ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಆಗ ಆ ಮಹಾಗಣಪತಿಯವರಿಗೆ ಬಡಿಸುವಂತಹ ಸಮಯದಲ್ಲಿ ಎಲ್ಲ ದ್ರವ್ಯಗಳನ್ನು ಹಾಕುವಂತಹ ಸಮಯದಲ್ಲಿ ಅವನ ಜಂಬ ಮುರಿಬೇಕು ಹೇಳುವಂಥ ಉದ್ದೇಶದಲ್ಲಿ ಕೂಡ ಎಲ್ಲ ದ್ರವ್ಯಗಳನ್ನೆಲ್ಲ ನುಂಗಿ ಬಿಡ್ತಾರಂತೆ. ಹಾಗೆ ಅದು ಕೂಡ ಸಾಕಾಗದೆ ಇರುವಂತಹ ಸಮಯದಲ್ಲಿ ಇದ್ದದ ಏನು ಈ ಮನೆಯಲ್ಲಿರುವಂತಹ ಏನು ಸ್ವರ್ಣಗಳಿರ್ಬೋದು ಅಥವಾ ಕಂಬಗಳಿರ್ಬೋದು ಅದನ್ನೆಲ್ಲ ನಾಶ ಆಗ್ತಾ ಇರ್ತದಂತೆ. ಆಗ ಅವನಿಗೆ ತಲೆಬಿಸಿ ಆಗ್ತದೆ. ಅದಕ್ಕೆ ಏನು ಪರಿಹಾರ ಹೇಳುವಂಥದ್ದು ಕೂಡ ಪರಮೇಶ್ವರಲ್ಲಿ ಹೋಗಿ ಕ್ಷಮಾಪಣೆಯನ್ನು ಕೇಳಿ ಬೇಡ್ತಾನೆ. ಆ ಗಣಪತಿ ದೇವರಿಗೆ ನಾವು ಏನು ಸಂತೃಪ್ತಿ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಹೇಳುವಂಥದ್ದು ಕೂಡ ಪರಮೇಶ್ವರಿಗೆ ಕೇಳುವಂತಹ ಸಮಯದಲ್ಲಿ ಪಾರ್ವತಿ ಒಂದು ಮೋದಕವನ್ನು ಇಟ್ಕೊಂಡು ಬಂದು ನೀನು ಏನು ಆ ದ್ರವ್ಯವನ್ನು ಕೊಡ್ತಿ ಅದರ ಮುಖ್ಯವಾಗಿ ಅದರಲ್ಲಿ ಇಟ್ಟು ಭಕ್ತಿಪೂರ್ವಕವಾಗಿ ಗಣಪತಿಗೆ ಸಮರ್ಪಣೆ ಮಾಡುವ ಹೇಳುವಂಥದ್ದು ಕೂಡ ಪಾರ್ವತಿ ಬರ್ತಾಳೆ. ಆ ಪ್ರಕಾರವಾಗಿ ಅವನು ಕೊಡುವಂತಹ ದ್ರವ್ಯದ ಮೂಲಕವಾಗಿ ಆ ಮೋದಕವನ್ನು ಭಕ್ತಿಪೂರ್ವಕ ಕೊಟ್ಟು ನಮಸ್ಕರಿಸ್ತಾನೆ. ಆಗ ಆ ಗಣಪತಿ ದೇವರಿಗೆ ಸಂತೃಪ್ತಿ ಆಗ್ತದೆ ಹೇಳುವಂಥ ಕೂಡ ಪುರಾಣದಲ್ಲಿ ತಿಳಿದ ವಿಚಾರ. ಅದೇ ರೀತಿಯಲ್ಲಿ ಮಹಾಗಣಪತಿಯವರಿಗೆ ಇವತ್ತಿನ 1000 ಸಂಖ್ಯೆಯಲ್ಲಿ ಮೋದಕ ಹವನವನ್ನು ಕೂಡ ನಾವು ಮಾಡಿಯಾಗಿದೆ ಗಣಪತಿ ದೇವರಿಗೆ ಪ್ರೀತ್ಯರ್ಥವಾಗಿ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಅರಿಷ್ಟಗಳೆಲ್ಲ ನಿವೃತ್ತಿ ಆಗಬೇಕು ಅಂತ ಉದ್ದೇಶದಲ್ಲಿ ಕೂಡ ಅಗ್ನಿ ಮುಖೇನವಾಗಿ ಕೊಟ್ಟಂತಹ ದ್ರವ್ಯಗಳನ್ನು ಆ ಪರಮಾತ್ಮ ಸ್ವೀಕಾರ ಮಾಡಿಕೊಂಡು ಗಣಪತಿ ದೇವರಿಗೆ ಮುಟ್ಟಿಸುವಂಥ ಕೆಲಸ ಯಜ್ಞಾನ ಮಾಡ್ತಾರೆ ಹೇಳುವಂಥ ಕೂಡ ವಿಚಾರ ಉಂಟು. ಹಾಗೆ ಆ ಪರಮಾತ್ಮನ ಒಂದು ಆರಾಧನೆಯಿಂದಾಗಿ ನಮ್ಮ ಜೀವನದಲ್ಲಿ ಬಂದಂಥ ಯಾವುದೇ ರೀತಿಯ ಕಷ್ಟ ನಷ್ಟ ಇರ್ಬೋದು ಅದೆಲ್ಲ ದೂರ ಮಾಡಿಕೊಟ್ಟು ಆ ಮಹಾಗಣಪತಿಯವರ ಅನುಗ್ರಹದಿಂದಾಗಿ ನಮ್ಮ ಸಂಸಾರ ಜೀವನ ಬಾಂಧವರು
ಅದೇ ರೀತಿಯಲ್ಲಿ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಸಲ್ಲಿಸಿದರು ಎಲ್ಲರೂ ಕೂಡ. ಅದೇ ರೀತಿಯಲ್ಲಿ ದೇಶದಲ್ಲಿ ನಡೆಯುವಂತಹ ಸಜ್ಜನರು ಹಾಗೆ ಆ ಪರಮಾತ್ಮನೊಂದು ಅನುಗ್ರಹದಿಂದಾಗಿ ನಮ್ಮೆಲ್ಲರ ಜೀವನವೂ ಕೂಡ ಸುಖವಾದ ರೀತಿಯಲ್ಲಿ ಬಾಳೆ ಬೆಳಗುವ ಹಾಗೆ ಕೂಡ ಆ ಪರಮಾತ್ಮನ ಅನುಗ್ರಹಿಸುವ ಮೂಲಕವಾಗಿ ಈ ವರ್ಷ ನಾವು ವಿಶ್ವಾವಸು ಸಂವತ್ಸರದಲ್ಲಿ ನಾವು ಕೊಟ್ಟಂತಹ ಸೇವೆಯಿಂದಾಗಿ ಆ ಮಹಾತ್ಮೆಯವರು ತೃಪ್ತರಾಗಿ ನಮಗೆಲ್ಲರಿಗೂ ಶುಭ ಫಲಗಳನ್ನು ಪ್ರಸಾದ ಮೂಲಕವಾಗಿ ಅನುಗ್ರಹಿಸುವ ಮೂಲಕವಾಗಿ ಇನ್ನು ವಿಶ್ವಾವಸು ಸಂವತ್ಸರದಲ್ಲಿ ಇವತ್ತಿನ ನಾವು ವಿಸರ್ಜನೆ ಮಾಡಲಿಕ್ಕಿದ್ದೇವೆ. ಹಾಗೆ ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ನಾವು ಆ ಪರಮಾತ್ಮದಲ್ಲಿ ಬೇಡಿಕೊಳ್ಳುವಂಥದ್ದು ಆದಷ್ಟು ಬೇಗ ಬಂದು ಬರುವ ವರ್ಷ ಬೇಗ ಬಂದು ನಮ್ಮನ್ನು ಅನುಗ್ರಹಿಸಬೇಕು ಹೇಳುವಂಥದ್ದು ಕೂಡ ಆ ಪರಮಾತ್ಮನೊಂದು ಆರಾಧನೆ ಮಾಡಿಕೊಂಡು ಮುಂದಿನ ನಮ್ಮ ಸಂಸಾರ ಜೀವನ ಎಲ್ಲರ ಭಕ್ತಾದಿಗಳ ಮನೋ ಅಭೀಷ್ಟ ಕಾಮನೆಗಳೇನುಂಟು ಅದೆಲ್ಲ ಈಡೇರಿಸುವ ಮೂಲಕವಾಗಿ ಆ ಸಾನ್ನಿಧ್ಯದಲ್ಲಿ ಬಂದು ನಾವು ಆ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರ ಮೂಲಕವಾಗಿ ನಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಯಾಗಿದೆ. ಪ್ರತಿಯೊಂದು ಹೆಸರಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇಶದಲ್ಲಿ ನಡೆಯುವಂತಹ ಕ್ಷೋಭೆಗಳೆಲ್ಲ ನಿವೃತ್ತಿ ಆಗುವುದರ ಮೂಲಕವಾಗಿ ಆ ಸನಾತನ ಧರ್ಮ ಸುಖವಾದ ರೀತಿಯಲ್ಲಿ ಬೆಳಗುವ ಹಾಗೆ ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಮ್ಮೆಲ್ಲರ ಸಂಸಾರ ಜೀವನ ಇರ್ಬೋದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗಿರ್ಬೋದು, ಯಾವುದೇ ರೀತಿಯ ಕಷ್ಟ ನಷ್ಟ ತೊಂದರೆ ಇಲ್ಲದೆ ಸುಖವಾದ ರೀತಿಯಲ್ಲಿ ಬೆಳಗುವ ಹಾಗೆ ಮಕ್ಕಳ ಭವಿಷ್ಯತ್ ಕಾಲದಲ್ಲಿ ಕೂಡ ಉಜ್ವಲ ಆಗುವ ಹಾಗೆ ಜ್ಞಾನ ಮೇಧಾಶಕ್ತಿಗಳೆಲ್ಲ ಪ್ರಾಪ್ತಿಯಾಗುವುದರ ಮೂಲಕವಾಗಿ ಆ ಪರಮಾತ್ಮನ ಒಂದು ಸೇವೆ ಸಲ್ಲಿಸಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡೋದ್ರ ಮೂಲಕವಾಗಿ ನಮ್ಮೆಲ್ಲರ ಸಂಸಾರ ಜೀವನ ಸುಖವಾದ ರೀತಿಯಲ್ಲಿ ಬಾಳೆ ಬೆಳಗ್ತಾ ಉಂಟು. ಆಚಂದ್ರಾರ್ಕವಾದಂಥ ವಂಶ ಸುಖವಾದ ರೀತಿಯಲ್ಲಿ ಬೆಳಗ್ತಾ ಉಂಟು. ಪ್ರತಿಯೊಂದು ಹೆಸರಲ್ಲಿ ನಮ್ಮನ್ನು ದಾರದೀಪವಾಗಿ ಆ ಪರಮಾತ್ಮ ಅನುಗ್ರಹಿಸಿದ್ದಾರೆ, ರಕ್ಷೆಯಾಗಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಹೇಳುವಂಥ ಪುಣ್ಯಕೀರ್ತಿ ಆ ಸಿದ್ಧಿವಿನಾಯಕ ಮಹಾಗಣಪತಿಯವರು ನಮ್ಮನ್ನು ಅನುಗ್ರಹಿಸಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಭಕ್ತಿಪೂರ್ವಕವಾಗಿ ಆ ಮಹಾಗಣಪತಿಯವರ ಚರಣಾರವಿಂದದಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಅದೇ ರೀತಿಯಲ್ಲಿ ಕೈಯಲ್ಲಿದ್ದಂಥ ಅಕ್ಷತೆ ನಿಂತಲ್ಲೇ ಹಾಕಬೇಡಿ, ಒಂದಾದರೆ ಹರಿವಾಣಕ್ಕೆ ಹಾಕಿ, ಇಲ್ಲದೆ ಇದು ಒಂದು ಹರಿವಾಣ ಕಳಿಸಿ. ಓಂ
ओपन केला कुंकुम प्रसाद 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 अभी तो लता का एक ये करता कैसा तू लता का फूल 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 मिला wait. फूल प्रसाद प्रसाद फूल बिंदी बिंदी का ವಿಶಿಷ್ಟವಾದ ಗಣೇಶೋತ್ಸವವನ್ನು ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಸಾರ್ವಜನಿಕ ಗಣೇಶೋತ್ಸವ ಮಲ್ನಾಡಿಗೆ ಹೋತೆ ವಿಶೇಷವಾದ ಆತ ರೀತಿಯ ಗೌಜಿ ಗಮ್ಮತ್ತದ ನಡುಟು ಇನ್ನು ಶ್ರೀರಂಗ ಗಣೇಶೋತ್ಸವ ಮಲ್ಪನ ಕೊಲ್ಯಾಡು ವಿಶೇಷವಾದ ಒಂದು ಕುಟುಂಬದ ಉಲಾಯಿಡು ಐನ ಸುಮಾರು 55 ವರ್ಷದಿಂದ ಹೊರತೊಂದು ಈ ನಮ್ಮನೆ ಇಡೀ ಕುಟುಂಬದ ಸೇರ್ಪ ಒಂದು ಗಣೇಶೋತ್ಸವ ಮಲ್ಪನೆ ಆಚರಣೆ ಮಲ್ಪನಲ್ಲ ಒಂದು ವಿಶೇಷ ಭಾರಿ ಖುಷಿ ಆಗ್ಬೋದು ದಯವಂತ ಭಾರಿ ಅನಾದಿ ಕಾಲದಿಂಚಲ ಹಿರಿಯ ಕಾಲದಿಂಚ ಮತ್ತೊಂದು ಬತ್ತನಂಚಿನ ಈ ಒಂದು ಗಣೇಶೋತ್ಸವನ ಇನ್ನಿತ ದಿನ ಇಡೀ ಕುಟುಂಬದಕ್ಕೂ ಬರ್ಪುನದ ಒಟ್ಟಿಗೆ ಸಾರ್ವಜನಿಕರೆಲ್ಲ ಕೆಲಸ ಜನ ನೇತೊಟ್ಟಿಗೆ ಬರೋದು ಈ ಗಣೇಶೋತ್ಸವವನ್ನು ಭಾರಿ ಕೊಲ್ಲೂರು ವಿಜೃಂಭಣೆ ಆಚರಣೆ ಮಲ್ಪೇನೆ ಅಪೇಕ್ಷೆ ಒಪ್ಪು ಐತೆ ಪ್ರತಿ ವರ್ಷ ದೇವರನ್ನ ಕೆಲಸ ಮಲ್ಪನಾಗ ಪ್ರತಿ ವರಿಯೆಲ್ಲ ಭಾಗವಹಿಸಿದ್ರೆ ದೇವರನ್ನ ಆಶೀರ್ವಾದ ದೇವರನ್ನ ಪ್ರಸಾದ ಜೊತೆ ಒಂದು ಕೋಡು ಅನ್ಕೊಂಡು ಅಪೇಕ್ಷೆ ಇತ್ತನ ಅಲ್ಲ ವಿಶೇಷವಾದ ಮಾತ ಜನಕ್ಕಲ್ಲ ಒಂದು ಇಲ್ಲದ ಉಲಾಯಿಡು ಆಚರಣೆ ಮಲ್ಪನಂಚಿನ ಪದ್ಧತಿ ಹೆಚ್ಚು ಕಡಿಮೆ ಸಾರ್ವಜನಿಕ ಜಾಗಣೆ ಮಲ್ಪನ ಏನೊಂದು ಇಲ್ಲದ ಉಲಾಯಿಡ್ಲ ಆಚರಣೆ ಮಲ್ಪನ ಇಲ್ಲದ ಉಲಾಯಿಡ್ಲ ಮಾತಿರಲ್ಲ ಬಾಂಬೆಡ್ ಹೆಂಚವ ಆಚರಣೆ ಮಲ್ಪೇರ ಅಂಚನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಉಳ್ಳಾಲಡ್ಲ ಮುಲ್ಲ ಈ ರೀತಿ ಒಂದು ವೈಶಿಷ್ಟ್ಯಪೂರ್ಣವಾದ ಆಚರಣೆ ಮಲ್ಪೇರು ಅದಕ್ಕೆ ಮಾತಿರಲ್ಲ ನಮ್ಮ ಸಹಭಾಗಿಗಳವರು ದೇವರ ಆಶೀರ್ವಾದ ಮಹಾ ಅನ್ನ ಸಂತರ್ಪಣೆಲ್ಲ ಮುಗಿಸಿ ಅದೇ ರೀತಿ Thank you.
ಕಾಣುವಂತಹ ಈ ಒಂದು ಕುಣಿತ ಭಜನೆ ತಂಡಕ್ಕೆ ನಾವು ಎಲ್ಲರ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ನಾವು ನಿಮಗೆ ಅಭಿನಂದನೆ ಹಾಗೂ ಧನ್ಯವಾದವನ್ನು ಸಲ್ಲಿಸ್ತೇವೆ. ಈಗ ಪುರೋಹಿತರು ಬಂದಿದ್ದಾರೆ. ವಿಸರ್ಜನೆ ಕಾರ್ಯಕ್ರಮ ಈಗ ಅವರು ನಡೆಸಿಕೊಡುತ್ತಿದ್ದಾರೆ.
ಗಣಪತये ನಮಃ ಗಣಪತये ನಮಃ ಪ್ರಮದಪತये ನಮಸ್ತೆ ಸಂಬೋಧರಾಯ ಮಾಯಾಂತು ವೃತನ್ನೇ ಶ್ರೀಧಾದ್ರೆ ವಿಜ್ಞಾನನಾಶ ಮಾಯಾಂತು ಸರ್ವಾಣಿ ಸುಧಾಯಕ ಆವಾಶ್ರೀ ಮಹಾದಭ್ಯೋ ನಮಃ. ಪುನಃ ಪರಮಾತ್ಮನ ಬೇಡಿಕೊಳ್ಳುವಂಥದ್ದು ಕಲ್ಪಿಸಿಕೊಳ್ಳುವುದರ ಮೂಲಕವಾಗಿ ನಮ್ಮೆಲ್ಲರ ಸಂಸಾರ ಜೀವನ ಸುಖವಾದ ರೀತಿಯಲ್ಲಿ ಬಾಳಿ ಬೆಳಗುವ ಹಾಗೆ ನಮ್ಮನ್ನೆಲ್ಲ ಅನುಗ್ರಹಿಸುವ ಮೂಲಕವಾಗಿ ಹಾಗೆ ಒಂದು ದೇವತಾ ಸತ್ಕರ್ಮ ಆಗುವಂತಹ ಸಮಯದಲ್ಲಿ ತುಂಬ ಜನರದ್ದು ಒಂದು ಸಹಕಾರ ಪ್ರಾಪ್ತಿ ಆಗಬೇಕು. ಹಾಗೆ ಆದರೆ ಮಾತ್ರ ನಮ್ಮ ಕರ್ಮಗಳು ಪರಿಪೂರ್ಣ ಆಗ್ತದೆ ಕೂಡ ಎಲ್ಲರದ್ದು ಕೂಡ ಅಂದರೆ ಹುಡುಗರು ಇರ್ಬೋದು, ಎಲ್ಲರೂ ಕೂಡ ಪ್ರಾಯದಿಂದ ಸಣ್ಣ ಮಕ್ಕಳಿನವರೆಗೆ ಎಲ್ಲರೂ ಕೂಡ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರವರ ಅಭೀಷ್ಟ ಫಲಗಳನ್ನೆಲ್ಲ ಈಡೇರಿಸಬೇಕು. ನಾವು ಆ ಪರಮಾತ್ಮದ ಆರಾಧನೆ ಯಾಕೆ ಮಾಡೋದಂದರೆ, ಸತ್ಕರ್ಮವನ್ನು ಸೇವೆಯನ್ನು ಯಾಕೆ ಮಾಡೋದಂದರೆ ನಮ್ಮ ಸಂಸಾರ ಜೀವನ ಉತ್ತಮವಾದ ರೀತಿಯಲ್ಲಿ ಮುನ್ನಡೆಯಬೇಕು. ಅದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕವಾಗಿ ಆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತದೆ. ಹಾಗೆ ಇವತ್ತಿನ ಸರಿ ನಾವೆಲ್ಲರೂ ಸೇರಿ ಯಾವ ರೀತಿಯಲ್ಲಿ ಕೆಲವು ಸೇವೆ ಮಾಡಿದ್ದೀರಾ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸೇವೆ ಮಾಡಿದ್ದಾರೆ. ಹಾಗೆ ಅವರ ನಿಮ್ಮೆಲ್ಲರ ಸಂಸಾರ ಜೀವನ ಮಾಡುವಂತಹ ಜೀವನ ವೃತ್ತಿಯಲ್ಲಿ ಶ್ರೇಷ್ಠವಾದಂತಹ ಅಭಿವೃದ್ಧಿ, ಹಾಗೆ ಯಾವುದೇ ರೀತಿಯ ಜೀವನದಲ್ಲಿ ಬಂದಂಥ ಕಷ್ಟ ನಷ್ಟಗಳೆಲ್ಲ ಪರಿಹಾರವನ್ನು ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಮ್ಮ ಜೀವನದಲ್ಲಿ ಏನು ಕೆಲವು ಅಭೀಷ್ಟ ಫಲಗಳುಂಟು ಅದೆಲ್ಲ ಈಡೇರಿಸುವ ಹಾಗೆ ಎಲ್ಲರ ಜೀವನದಲ್ಲಿ ಕೂಡ ಯಶಸ್ಸು, ಜಯವನ್ನು, ಕೀರ್ತಿಯನ್ನು ಆ ಪರಮಾತ್ಮನ ಅನುಗ್ರಹಿಸುವ ಮೂಲಕವಾಗಿ ನಾವು ಕೊಟ್ಟಂತಹ ಸೇವೆಯಿಂದಾಗಿ ಆ ಮಹಾದೇವರು ತೃಪ್ತರಾಗಿ ನಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಆ ಸಿದ್ಧಿವಿನಾಯಕ ಮಹಾದೇವರು ನಮ್ಮನ್ನು ಅನುಗ್ರಹಿಸಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಏಕಮನಸ್ಸಿನಿಂದ ಐಕ್ಯಮತ್ತೆಯಿಂದ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವಂಥದ್ದು, ಬೇಡಿಕೊಳ್ಳುವಂಥದ್ದು. ಓಂ ನಮೋ ವರಾಧ್ವದೇ ನಮೋ ಗಣಪತೇ ನಮಃ ಪ್ರಮದಪತೇ ನಮಸ್ತೆ ಸರ್ವೋದರಾಯ ಏಕದಂತ ವಿಘ್ನನಾಶಿನೇ ಶುಭದಾಯ ಶ್ರೀವರದಮೂರ್ತೆ ನಮಃ. ಸಿದ್ಧಿವಿನಾಯಕ ಮಹಾದೇವರ ಪಾದಾರವಿಂದಕ್ಕೆ ಗೋವಿಂದಾದಿ ಗೋವಿಂದ. ಎಲ್ಲ ಸೇವೆ ಆಗಿದೆ. ಅರ್ಚನೆ, ಭಜನೆ, ಪ್ರತಿಯೊಂದು ಬಾಕಿ ಅದೊಂದು ಪುನಃ ಸಂದರ್ಭ. ಹಾಗೆ ಆ ಪರಮಾತ್ಮನು ಕೂಡ ನಿಮ್ಮೆಲ್ಲರ ಕಲಿಯುವಂತಹ ಸಮಯದಲ್ಲಿ ಉತ್ತಮವಂತಹ ವಿದ್ಯಾಬುದ್ಧಿಗಳು, ಜ್ಞಾನಾರ್ಜನೆ, ಮೇಧಾಶಕ್ತಿಗಳು ನಿಮ್ಮ ಏನು ನೃತ್ಯ ಭಜನೆಯಿಂದಾಗಿ ಅದು ಸದಾ ಅಡೆತಡೆ ಬಂದಿತ್ತು ನೃತ್ಯ ಭಜನೆಗೆ. ಅದಕ್ಕೆ ಅದರ ನಂತರ ತುಂಬ ಉತ್ತರ ಅಭಿವೃದ್ಧಿ ಆಗಿದೆ ನೃತ್ಯ ಭಜನೆ. ಹಾಗೆ ಹೌದು, ನಿಮ್ಮ ಮುಂದಿನ ಏನು ಅಭ್ಯಾಸದ ಕ್ರಮದಲ್ಲಿ ಯಾವುದೇ ರೀತಿಯ ತೊಂದರೆ ಕೂಡ ಆಗಿದ್ದ ಹಾಗೆ ಆ ವಿದ್ಯಾ ಗಣಪತಿ, ಆ ಗಣಪತಿ ದೇವರ ಅನುಗ್ರಹದಿಂದಾಗಿ ನಿಮಗೆ ಕೂಡ ವಿದ್ಯಾ ಸಂಪತ್ತು ಪ್ರಾರ್ಥನೆ ಕೊಟ್ಟು ಉತ್ತರೋತ್ತರವಾದ ಕೀರ್ತಿ ಬರುವಾಗಿ ಅನುಗ್ರಹಿಸಿ ದೇವರ ಪ್ರಾರ್ಥನೆ ಸಂವೇದನ. ಸರ್ವಾಂಗ ಸರ್ವಂದೇ ರಕ್ಷ ಸರ್ವಮಾಯುಷ್ಟದೇ ವಿಧಂ ಸರ್ವಸ್ಯಾಪ್ತಿ ಸರ್ವಸ್ಥಿರಿದ್ಧಿ ಸರ್ವಮೇವ ತೇನ ಆಪ್ತ ಸರ್ವಂದೇರಿ ದೇವಚ್ಚ ಶಮಾಯುಷ್ಯಮಾರೋಗ್ಯಮಾವಿದಾಚ್ಛ ಭವಾನಂ ಮಹೀಯತೆ ತದಂ ಧಾನ್ಯಂ ಪಶುಂ ಬಹುತ್ರ ಲಾಭಂ ಶತಂ ವಸ್ತ್ರಂ ದೀರ್ಘಮಾಯು. ಆಗುವಂತಹ ಏನು ವಿಸರ್ಜನಾ ಮೆರವಣಿಗೆ ಅದೆಲ್ಲ ಯಾವುದೇ ರೀತಿಯ ವಿಘ್ನಗಳು ತಾಪತ್ರರು ಬರದ ಹಾಗೆ ಆ ವರುಣನ ಒಂದು ಕೃಪಾ ಕಟಾಕ್ಷ ನಮ್ಮ ಮೆರವಣಿಗೆ ಪ್ರಾರ್ಥನೆ ನೋಡು ಯಾವುದೇ ರೀತಿಯ ತೊಂದರೆ ಕೂಡ ಆಗದಂತೆ ಆ ಪರಮಾತ್ಮವನ್ನು ಗ್ರಹಿಸಬೇಕು. ಅದೇ ರೀತಿಯಲ್ಲಿ ವಿಸರ್ಜನಾ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ವಿಘ್ನಗಳು ತಾಪತ್ರರು ಬರದ ಪ್ರತಿಬಂಧಕಾದ ದೋಷ ಬರದ ಹಾಗೆ ಎಲ್ಲ ಕೆಲಸವೂ ಕೂಡ ನಿರ್ವಿಘ್ನೆಯಿಂದ ಆ ಸಿದ್ಧಿವಿನಾಯಕ ಮಹಾದೇವರು ನೆರವೇರಿಸಿಕೊಟ್ಟು ನಮ್ಮ ಅಭೀಷ್ಟ ವರಗಳನ್ನೆಲ್ಲ ಈಡೇರಿಸುವ ಹಾಗೆ ಎಲ್ಲರ ಅಭೀಷ್ಟ ವರಗಳನ್ನೆಲ್ಲ ಈಡೇರಿಸಿ ಎಲ್ಲರ ಜೀವನವೂ ಕೂಡ ಉತ್ತರೋತ್ತರವಾದ ಕಲ್ಯಾಣವನ್ನು ಪ್ರತಿಯೊಂದು ಸ್ಥಳದಲ್ಲಿ ರಕ್ಷೆಯಾಗಿ ಅನುಗ್ರಹಿಸಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದವನ್ನು ಕೊಡ್ತೇವೆ. ಸತ್ಯ ಸಂತು ಯರಮಾನಸ್ಯ ಕಾಮಾಹ ಉತ್ತರೋತ್ತರಾಭಿವೃದ್ಧಿರಸ್ತು ಸರ್ವೇ ಜನಾಃ ಸುಖಿನೋ ಭವಂತು. ಸಿದ್ಧಿವಿನಾಯಕ ಮಹಾದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.
ಬೃಂದಾವನ ನೋಡಿರೋ ಗುರುಗಳ ಯತಿಗಳ
ಮುನಿಗಳ ರಾಘವೇಂದ್ರನ ಬೃಂದಾವನ ನೋಡಿರೋ ದ್ವಾದಶ ಪುಂಡ್ರಾಂಕಿತ ಬೃಂದಾವನ ನೋಡಿರೋ जय जय हनुमान जय गुरु जय जय हनुमान राम स्मरण कोडु श्री राम जय राम राम सेವೆಯ कोडु श्री राम जय राम रामायणದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय हनुमान जय जय हनुमान जय गुरु जय जय हनुमान दास केशवसुत मारुति हनुमान हनुमंता मारुति राजा हनुमंता दास केशवसुत मारुति हनुमान दासाग्रेसर जय बल भीमा जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन पुत्र हनुमान की जय आंजनेय
ಬಲ ಭೀಮ ಭಕ್ತವರ ಅಕೃತ ಬಲ ಧಾಮ ಪುಣ್ಯಗಳಿವಾದ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ 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 ಪಾಹಿಮ ಕಾಲಿಲುದಾತ ಈತ ವ್ಯೋಮಕೇಶ್ವರಂತ ನಾಲ್ಕು ವೇದ ಪ್ರಖ್ಯಾತ ಕಾಮ ಕ್ರೋಧಾದಿಗಳನ್ನ ಕಾಲಿಲುದಾತ ಈತ ವ್ಯೋಮಕೇಶ್ವರನ್ನ ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾತ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಣ ರಾಘವೇಂದ್ರ ರಾಘವೇಂದ್ರ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತಗ ಅರ್ಜುನಾಗ ಸಾರಥಿತ್ವ ಮಲ್ತಿನೇರ್ಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತಗ ಪಂಪೆ ಬುದ್ಧರ ಪಂಪೆ ದೇವರತ್ತಗ ಭದ್ರಕಲ್ಕಿ ಹಯವದನ ದೇವರತ್ತಗ ಇದರಲ್ಲಿಟ್ಟ ಗಟ್ಟಿ ಪಟ್ಟ ತಿರುಗಿ ನೇರ